Good morning students. In the previous class we already started the chapter chemical effects of electric current. Today we are discussing some experiments, that is chemical effects of electric current. What do you mean by chemical effects of electric current? When electric current passes through a conducting solution, it causes chemical reaction. This is called as chemical effect of electric current. See this. In this diagram, this one is anode and this one is cathode. Anode means positive terminals and the cathode means negative terminals. Okay, this is the electrodes, means the solutions in it. And in this second diagram, this is called cathode. As you know, cathode means negative and anode means positive. Okay, this is a battery. These are the metals. So ಈ metals ಇಂದ ನಾವು ಯೂಸ್ ಮಾಡಿ ಸೊಲ್ಯೂಷನ್ ಇರುವಂಥ ಎಲೆಕ್ಟ್ರೋಡ್ಸನ್ನು ಬ್ಯಾಟ್ರಿಯಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಸಿ ವೆನ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಥ್ರೂ ಅ ಕಂಡಕ್ಟಿಂಗ್ ಸೊಲ್ಯೂಷನ್ಸ್, ಸೊ ಯಾವುದೇ ಒಂದು ಕೆಮಿಕಲ್ ಸೊಲ್ಯೂಷನ್ಸಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದರೆ ಅಲ್ಲಿ ರಿಯಾಕ್ಷನ್ ಆಗಿ ನಮಗೆ ಏನಾಗುತ್ತೆ, ಕರೆಂಟ್ ಆಗುತ್ತೆ. ಓಕೆ, ಸೊ ವಾಟ್ ಆರ್ ದಿ chemical effects of electric current may causes. So what are the causes? First one, formation of gas bulbs at the electrodes. ಅಂದರೆ ಇಲ್ಲಿ ಗ್ಯಾಸ್ ಬಲ್ಬ್ಸನ್ನು ಪ್ರೊಡ್ಯೂಸ್ ಆಗುತ್ತೆ. ಸೊ ಅಲ್ಲಿ ಪ್ರೊಡ್ಯೂಸ್ ಆಗಿ ನಮ್ಗೆ ಅಟ್ ದಿ ಎಲೆಕ್ಟ್ರೋಡ್ಸ್ ಅಂದರೆ ಎಲೆಕ್ಟ್ರೋಡ್ಸಲ್ಲಿ ಗ್ಯಾಸ್ ಬಲ್ಬ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡಿಪಾಸಿಟ್ ಆಫ್ ಮೆಟಲ್ಸ್ ಆನ್ ದ ಎಲೆಕ್ಟ್ರೋಡ್ಸ್. ಸೊ ಇಲ್ಲಿ ಬಬಲ್ಸನ್ನು ಪ್ರೊಡ್ಯೂಸ್ ಆಗಿ ಮೆಟಲ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಪಾಸ್ ಆಗಿ ನಮಗಲ್ಲಿ ಕರೆಂಟ್ ಸಪ್ಲೈ ಆಗುತ್ತೆ. ಆ್ಯಂಡ್ ಚೇಂಜಸ್ ಇನ್ ಕಲರ್ ಆಫ್ ಸೊಲ್ಯೂಷನ್ ನಾವಿಲ್ಲಿ ಯಾವುದೇ ಒಂದು ಕೆಮಿಕಲ್ ಸೊಲ್ಯೂಷನ್ ತೊಗೊಂಡಿರ್ತೀವಿ, ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ವಾಟ್ ಆರ್ ದಿ ಫಸ್ಟ್ ಒನ್, ದಟ್ ಈಸ್ ಫಾರ್ಮೇಷನ್ ಆಫ್ ಗ್ಯಾಸ್ ಬಲ್ಬ್ಸ್. ಇಲ್ಲಿ ಗ್ಯಾಸ್ ಬಲ್ಬ್ಸನ್ನು ಪ್ರೊಡ್ಯೂಸ್ ಆಗಿ ಸೆಕೆಂಡ್ ಒನ್ ಮೆಟಲ್ಸಲ್ಲಿ ಥ್ರೋ ಆಗಿ ನಮಗಿಲ್ಲಿ ಪವರ್ ಸಪ್ಲೈ ಆಗುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಇನ್ ದಿ ಸೆಕೆಂಡ್ ಡಯಾಗ್ರಾಮ್ ಸಿ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್. ಸೊ ಇಟ್ ಈಸ್ ನೆಗೆಟಿವ್ ಆ್ಯಂಡ್ ದಿಸ್ ಒನ್ ಈಸ್ ಪಾಸಿಟಿವ್. ನಾವಿಲ್ಲಿ ಸೊಲ್ಯೂಷನ್ಸಲ್ಲಿ ಮೆಟಲ್ಸ್ ಇಟ್ಟಿದ್ದೀವಿ. ಸೊ ಆ ಸೊಲ್ಯೂಷನ್ನಲ್ಲಿರುವಂಥ ಎಲೆಕ್ಟ್ರೋಡ್ಸ್ ಆ್ಯಂಡ್ ಈ ಮೆಟಲ್ಸಲ್ಲಿ ಪಾಸ್ ಆಗಿ ನಮಗಲ್ಲಿ ಪವರ್ ಸಪ್ಲೈ ಮಾಡುತ್ತೆ. ಓಕೆ, ದಿಸ್ ಈಸ್ ಕಾಲ್ಡ್ ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಿಕಾಸ್ ಇನ್ ದಿಸ್ ಎಲೆಕ್ಟ್ರೋಡ್ಸ್ ವಿ ಯೂಸ್ ಕೆಮಿಕಲ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, electrolysis of water. So what do you mean by electrolysis of water? When electric current is passed through water, it splits up into hydrogen and oxygen. This is called as electrolysis of water. So as you know, the formula of water is H2O. H2O. H2 means hydrogen and O means oxygen. Okay. So in the electrolysis of water, when electric current is passed through water, ಪಾಸ್ ಮಾಡಿದ್ವಿ ಅಂದರೆ, ಆ್ಯಂಡ್ ಹಿಯರ್ ಇಟ್ ಸ್ಪ್ಲಿಟ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಸಪ್ರೇಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ನಾವು ವಾಟರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ್ವಿ ಅಂದರೆ ದೆನ್ ಅಲ್ಲಿ ಸ್ಪ್ಲಿಟ್ಸ್ ಆಗುತ್ತೆ. ಯಾವ್ಯಾವ ಸ್ಪ್ಲಿಟ್ಸ್ ಆಗುತ್ತೆ? ದಟ್ ಈಸ್ H2O ಆ್ಯಂಡ್ O. And when electric current is passed through water, oxygen gas bubbles are produced at the electrodes conducting to the positive terminals of the battery, and hydrogen gas bulbs are produced at the electrodes connected to the negative terminal of the battery. So as you know, it splits in oxygen and hydrogen. When an electric current is passed through water, oxygen gas bulbs are produced positive terminal, and the hydrogen contains negative terminal. Same, this one positive and this is negative and this one is positive. Is it clear? So in water ಅಲ್ಲಿ ನಾವು ಹೇಳಿದ್ವಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದರೆ ಆಕ್ಸಿಜನ್ ಸಪ್ರೇಟ್ ಆಗುತ್ತೆ ಆ್ಯಂಡ್ ಹೈಡ್ರೋಜನ್ ಸಪ್ರೇಟ್ ಆಗುತ್ತೆ. ಸೊ ದ್ಯಾಟ್ ಟೈಮ್ oxygen produce positive energy and the hydrogen produce negative energy. ಈ ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್ ಎನರ್ಜಿ ನಾವು ಕಂಡಕ್ಟ್ ಮಾಡಿ ಪವರ್ ಸಪ್ಲೈ ಮಾಡ್ಬೋದು. ಓಕೆ, ಇಸ್ ಇಟ್ ಕ್ಲಿಯರ್? ಲೈಕ್ ಫಾರ್ ಎಕ್ಸಾಂಪಲ್ ಫಾಲ್ಸ್. ನಾವು ಯೂಸಿಂಗ್ ಫಾಲ್ಸಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಗೊತ್ತಿದೆ. ಸೊ ದ್ಯಾಟ್ ಟೈಮ್ ನಾವು ಫಾಲ್ಸಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಾಗ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ವಿಲ್ ಸ್ಪ್ಲಿಟ್ಸ್, ಮೀನ್ಸ್ ಸಪ್ರೇಟ್ ಆಗ್ತವೆ. ಸಪ್ರೇಟ್ ಆಗಿ ಆಕ್ಸಿಜನ್ ಪಾಸಿಟಿವ್ ಟರ್ಮಿನಲ್
ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಹೈಡ್ರೋಜನ್ ನೆಗೆಟಿವ್ ಟರ್ಮಿನಲ್ಸ್. ದ್ಯಾಟ್ ಪಾಸಿಟಿವ್ ಟರ್ಮಿನಲ್ಸ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ಸ್ help us to electricity, supply electricity. Okay, is it clear about electrolysis of water? So here one small experiment about potato. ನಾವು ಪೊಟ್ಯಾಟೊ ಯೂಸ್ ಮಾಡಿ ಯಾವ ರೀತಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಒಂದು ಸ್ಮಾಲ್ ವಿಡಿಯೋ ಇದೆ. ಜಸ್ಟ್ ಯು ಹ್ಯಾವ್ ಟು ವಾಚ್ ಇಟ್. Okay, next one, that is electroplating. So what do you mean by electroplating? The process of depositing a layer of any desired material on another material by means of electricity is known as electroplating. So electroplating, see this one, and okay, the process of depositing a layer of any desired material on another material by means of electricity is known as electroplating. So electricity produce ಮಾಡುವಾಗ ನಾವು ಯಾವುದೇ ರೀತಿಯಾದ ಮೆಟಲ್ಸ್ ಯೂಸ್ ಮಾಡಿದರೆ ನಾವು ಅದಕ್ಕೆ ಏನಂತ ಕರಿತೀವಿ, electroplating. Okay, for example, for electroplating on copper on an object, the object is dipped in acidified copper sulfate solution and conducted to the negative terminal of a battery. A copper split in dip it into
in the solution and conducted to the positive terminal of the battery. When electric current is passed through the solution, copper from the copper strip is deposited on the object. So first of all, see this one, that is copper strip, okay, and this one is metallic spoon, and this one is key. ನಾವಿಲ್ಲಿ ಕೀನು ಯೂಸ್ ಮಾಡ್ಬೋದು ಅಥವಾ ಎನಿ metal materials, you can use any metal materials in this option. Okay, this one is battery, and this is solution of, that is copper sulfate solution, CuSO4. See here, copper sulfate solution. Okay, now first you have to use copper strip and also metallic spoon. Don't use plastic spoon. Plastic spoon is a poor conductor, so that's why you have to use metallic spoon, and this is the option key and battery. Okay, and this one is the solution. Now solution alli copper strip and metallic spoon add ಮಾಡಿದಾಗ, that time see this is battery and key add ಮಾಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ನೆಗೆಟಿವ್ ಟರ್ಮಿನಲ್ ಆಫ್ ಅ ಬ್ಯಾಟ್ರಿ, copper sulfate solution and conducted to the negative terminal of the battery, and a copper strip is dipped in the solution and conducted to the positive terminal. Okay, ಸೊ ಇಲ್ಲಿ ಸ್ಟ್ರಿಪ್ಪಲ್ಲಿ ನೆಗೆಟಿವ್ ಟರ್ಮಿನಲ್ ಈ ಸೈಡ್ ಕನೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಆ್ಯಂಡ್ ಪಾಸಿಟಿವ್ ಟರ್ಮಿನಲ್ ದಿಸ್ ಸೈಡ್. ಓಕೆ, ನಾವಿಲ್ಲಿ ಕೀ ಯೂಸ್ ಮಾಡ್ಬೋದು, ಅವ್ರು ಯು ಕ್ಯಾನ್ ಬ್ಯಾಟ್ರಿ, ಇಲ್ಲಿ ಬ್ಯಾಟ್ರಿ ಯೂಸ್ ಮಾಡಿರ್ತೀವಿ, ಬಲ್ಬ್ ಗ್ಲೋ ಆಗುತ್ತೆ. ಸೊ ಯು ಹ್ಯಾವ್ ಟು, it is a simple experiment, and in this second experiment just you have to observe here AgNO3 solution is there. Okay, this is a spoon and this is a strip and this one is battery, and again here negative terminal and positive terminals are connected to supply the current. Okay, so this is an experiment about electroplating. Now where we use electroplating, see uses of electroplating. ನಾವು ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ electroplating is used in industry of, that is cutting metals objects with a thin layer of desired metals. Okay, next chromium has a shiny appearance and it does not called chromium. Plating is done on objects like bicycle parts, car parts, strip, gas burner, wheel rim, etc. Jewelry makes electroplate gold and silver on less expensive metals to give an appearance of gold or silver. Thin cans used for storing food are electroplated with tin over iron because tin is less reactive than iron and protects iron from corrosion. Iron objects are coated with zinc to protect it from corrosion. Okay, see first one, electroplating is used in industries. So ಎಲ್ಲೆಲ್ಲಿ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ, ಕೋಟಿಂಗ್ ಮೆಟಲ್ಸ್ ಆಬ್ಜೆಕ್ಟ್ಸ್ ವಿತ್ ಅ ಥಿನ್ ಲೇಯರ್ ಕೋಟೆಡ್. ಸೊ ಥಿನ್ ಲೇಯರ್ ಮೆಟಲ್ಸನ್ನು ಥಿನ್ ಲೇಯರಲ್ಲಿ ಎಲ್ಲಿ ಯೂಸ್ ಮಾಡ್ತಾರಲ್ಲ ಅಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ಸನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ chromium has a shiny appearance and it does not corrode. Okay, and chromium plating is done on objects like bicycle parts. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡಿ, ಬೈಸಿಕಲ್ ಪಾರ್ಟ್ಸ್ ನಮ್ಮ ರಿಮ್ಮಲ್ಲಿ ಇರುತ್ತೆ, ಥಿನ್ ಲೇಯರ್ ಇರುತ್ತೆ. ಸೊ ಆ ಥಿನ್ ಲೇಯರ್ ಮಾಡೋಕ್ಕೆ ನಾವಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ಸ್ ಆರ್ ಯೂಸ್ಡ್. ಆ್ಯಂಡ್ ಕಾರ್ ಪಾರ್ಟ್ಸ್, ಟ್ಯಾಪ್ಸ್, ನಳ, ಸೊ ಟ್ಯಾಪ್ಸಲ್ಲಿನೂ ಎಲೆಕ್ಟ್ರೋಪ್ಲೇಟಿಂಗ್ಸ್ ಮಾಡಿರ್ತಾರೆ. ಆ್ಯಂಡ್ ಗ್ಯಾಸ್ ಬರ್ನರ್, so gas burner, so this is the example for electroplating. And next, jewelry makes electroplates gold and silver on less expensive. ಕೆಲವೊಂದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಕೋಟೆಡ್ ಮಾಡಿರ್ತಾರೆ ಪ್ಲೇಟಿಂಗ್, ಸೊ that time they use electroplating. And tin cans ಇರುತ್ತೆ, ಅದರಲ್ಲಿ ಯೂಸ್ ಮಾಡ್ತೀವಿ. And key, see just you have to observe here key. So here we use the
electroplating. So this is about your chemical effects of electric current. Okay. Thank you.